ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೇನ್. ಪ್ರಿಯರೇ, ದೇವರ ವಾಕ್ಯವನ್ನು ಆಲಿಸಲು ನಮ್ಮನ್ನೇ ನಾವು ಸಿದ್ಧಪಡಿಸೋಣ. ಸಂತ ಪೌಲನು ರೋಮನರಿಗೆ ಬರೆದ ಪತ್ರ ಅಧ್ಯಾಯ 6 ವಾಕ್ಯಗಳು 1-4. ಸಂತ ಪೌಲನು ರೋಮನರಿಗೆ ಬರೆದ ಪತ್ರ ಅಧ್ಯಾಯ 6 ವಾಕ್ಯಗಳು 1-4. ಹಾಗಾದರೆ ನಾವು ಏನು ಹೇಳೋಣ? ದೈವಾನುಗ್ರಹವು ಹೆಚ್ಚುವಂತೆ ನಾವು ಪಾಪದಲ್ಲೇ ನೆಲೆಗೊಂಡು ಇರೋಣವೇ? ಖಂಡಿತವಾಗಿಯೂ ಕೂಡದು. ಪಾಪದ ಪಾಲಿಗೆ ಸತ್ತಿರುವ ನಾವು ಅದರಲ್ಲೇ ಜೀವಿಸುವುದು ಹೇಗೆ ತಾನೇ ಸಾಧ್ಯ? ಕ್ರಿಸ್ತ ಯೇಸುವಿನವರಾಗಲು ದೀಕ್ಷಾಸ್ನಾನ ಹೊಂದಿರುವ ನಾವು ಅವರ ಮರಣದಲ್ಲಿ ಪಾಲುಗಾರರಾಗಲು ದೀಕ್ಷಾಸ್ನಾನ ಪಡೆದೆವು ಎಂಬುದು ನಿಮಗೆ ತಿಳಿಯದೆ? ಹೀಗಿರಲಾಗಿ ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಅವರ ಮರಣದಲ್ಲಿ ಪಾಲುಗಾರರಾದ ನಮಗೆ ಅವರೊಡನೆ ಸಮಾಧಿಯೂ ಆಯಿತು. ಆದುದರಿಂದ ತಂದೆಯ ಮಹಿಮಾ ಶಕ್ತಿಯಿಂದ ಕ್ರಿಸ್ತ ಯೇಸು ಮರಣದಿಂದ ಪುನರುತ್ಥಾನ ಹೊಂದಿದಂತೆಯೇ ನಾವು ಸಹ ಹೊಸ ಜೀವವನ್ನು ಹೊಂದಿ ಬಾಳುತ್ತೇವೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು 4 ವಾಕ್ಯಗಳಲ್ಲಿ, ಅಂದರೆ ರೋಮನರಿಗೆ ಬರೆದ ಪತ್ರ 6ನೇ ಅಧ್ಯಾಯ 1-4ನೇ ವಾಕ್ಯ, ಇದನ್ನು ನಾವು ವಿಶ್ವಾಸದ ಕಣ್ಣುಗಳಿಂದ ಈ ವಾಕ್ಯಗಳನ್ನು ನಾವು ಅರಿತುಕೊಳ್ಳಲು ಪ್ರಯತ್ನಿಸಿದಾಗ, ಪುನಃ ಹೇಳ್ತೇನೆ, ವಿಶ್ವಾಸದ ಕಣ್ಣುಗಳಲ್ಲಿ, ವಿಶ್ವಾಸದಿಂದ, ಸೆನ್ಸ್ ನಾಲೆಡ್ನಿಂದ ಅಲ್ಲ, ನಮ್ಮ ಪಂಚೇಂದ್ರಿಯಗಳ ಮುಖಾಂತರ ಅಲ್ಲ, ಬದಲಾಗಿ ವಿಶ್ವಾಸದ ಮುಖಾಂತರ. ವಿಶ್ವಾಸ ಅಂದರೆ ನಮಗೆ ಕಾಣದಿರುವ ವಿಷಯಗಳು ಏನು, ಅದು ನಿಶ್ಚಯವಾದವುಗಳು ಅಥವಾ ಅವುಗಳು ನಮಗೆ ಲಭಿಸುವೆ ಎಂಬ ದೃಢ ನಂಬಿಕೆ. ಇದು ಹಿಬ್ರಿಯರಿಗೆ ಬರೆದ ಪತ್ರ 11ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ. ವಿಶ್ವಾಸ ಅಂದರೆ ಕಣ್ಣಿಗೆ ಕಾಣುವ ವಿಷಯಗಳನ್ನು ನಂಬುವುದಲ್ಲ, ಕಾಣದಿರುವ ವಿಷಯಗಳನ್ನು ಅವುಗಳೇ ನಿಜವಾದವು ಎಂದು ನಂಬುವಂಥದ್ದು. ಆದರೆ ಅದಕ್ಕೆ ಒಂದು ಪ್ರೂಫ್ ಬೇಕು. ಪ್ರೂಫ್ ಏನು? ದೇವರ ವಾಕ್ಯದಲ್ಲಿ ಅದು ಲಿಖಿತವಾಗಿರಬೇಕು. ಆದ್ದರಿಂದ ಈಗ ದೇವರ ವಾಕ್ಯದಲ್ಲಿ ಏನು ಲಿಖಿತವಾಗಿದೆ ಅದನ್ನು ನಾವು ಓದುವಾಗ ಅಲ್ಲಿ ಕೆಲವು ವಿಷಯಗಳನ್ನು ನಾವು ನೋಡಿದೆವು. ಏನಂದರೆ, ಪುನಃ ನಾವು ಅದನ್ನು ಓದಲು ಪ್ರಯತ್ನಿಸೋಣ. ಹಾಗಾದರೆ ನಾವು ಏನು ಹೇಳೋಣ? ದೈವಾನುಗ್ರಹವು ಹೆಚ್ಚುವಂತೆ ನಾವು ಪಾಪದಲ್ಲೇ ನೆಲೆಗೊಂಡು ಇರೋಣವೇ? ಅಂದರೆ ದೈವಾನುಗ್ರಹ, ಆ ದೇವರ ಅನುಗ್ರಹ, ಡಿವೈನ್ ಪ್ರಾವಿಡೆನ್ಸ್ ಅಂತ ಹೇಳ್ತೇವೆ. ಅಂದರೆ ಅವರು ನಮ್ಮನ್ನು ಕ್ಷಮಿಸಿದ್ದಾರೆ, ಅವರು ಕರುಣಾಮಹಿ, ಅವರು ಕೃಪಾಳು ದೇವರು, ಅವರು ಪ್ರೀತಿಮಯ ದೇವರು. ಆದ್ದರಿಂದ ನಾವು ಹೇಗೆ ಜೀವನ ನಡೆಸಿದರೂ ಪರವಾಗಿಲ್ಲ, ದೇವರು ದಯೆ ತೋರ್ತಾರೆ, ಅವರು ಕರುಣೆ ತೋರುತ್ತಾರೆ, ಅವರು ಕ್ಷಮಿಸುತ್ತಾರೆ, ಅವರು ಪ್ರೀತಿಸುತ್ತಾರೆ. ಈ ರೀತಿ ಆ ದೇವರ ಪ್ರೀತಿಯನ್ನು ನಾವು ಅದನ್ನು ನಾವು ದುರುಪಯೋಗಪಡಿಸಿಕೊಳ್ಳುವುದು ಸರಿಯಲ್ಲ. ಅದರ ಸದುಪಯೋಗಪಡಿಸಿಕೊಳ್ಳಬೇಕು. ಅಂದರೆ ವಿ ಶುಡ್ ನಾಟ್ ಟೇಕ್ ಅಡ್ವಾಂಟೇಜ್ ಆಫ್ ಗಾಡ್ಸ್ ಗುಡ್ನೆಸ್ ಅಂತ ಹೇಳ್ತಾರೆ. ಅಂದರೆ ಅದನ್ನು ನಾವು ದುರುಪಯೋಗ ಪಡಿಸಿಕೊಳ್ಳುವುದು ಸರಿಯಲ್ಲ.
ಅದನ್ನು ನಾವು ಸರಿಯಾದ ರೀತಿಯಲ್ಲಿ ನಾವು ನಮ್ಮ ಜೀವನದಲ್ಲಿ ಅದರ ಪ್ರಯೋಜನವನ್ನು ಪಡೆಯಬೇಕೇ ವಿನಃ ದೇವರು ಕರುಣಾಮಯಿ ಎಂದು ನಾವು ಅದರ ಅಡ್ವಾಂಟೇಜನ್ನು ಬೇರೆ ತಪ್ಪಾದ ರೀತಿಯಲ್ಲಿ ಅದನ್ನು ನಾವು ದುರುಪಯೋಗಪಡಿಸಿಕೊಳ್ಳುವುದು ಸರಿಯಲ್ಲ. ಆದ್ದರಿಂದ ಪ್ರಿಯರೇ, ಇಲ್ಲಿ ನೋಡಿ ದೇವರ ವಾಕ್ಯ ಹೇಳ್ತಂದೆ, ಖಂಡಿತವಾಗಿಯೂ ಕೂಡದು. ಏನು ಕೂಡದು? ದೈವಾನುಗ್ರಹವು ಹೆಚ್ಚುವಂತೆ ನಾವು ಪಾಪದಲ್ಲೇ ನೆಲೆಗೊಂಡು ಇರುವುದು ಸರಿಯಲ್ಲ. ಅದು ಖಂಡಿತವಾಗಿ ಕೂಡದು ಅಂತ ಸಂತ ಪೌಲರು ಒತ್ತಿ ಹೇಳ್ತಾ ಇದ್ದಾರೆ. ಪಾಪದ ಪಾಲಿಗೆ ಸತ್ತಿರುವ ನಾವು ಅದರಲ್ಲೇ ಜೀವಿಸುವುದು ಹೇಗೆ ತಾನೇ ಸಾಧ್ಯ? ಅಂದರೆ ನಾವು ಈ ವಿಷಯವನ್ನು ಮನದಟ್ಟು ಮಾಡಿಕೊಳ್ಬೇಕು. ಯಾವಾಗ ನಾವು ದೀಕ್ಷಾ ಸ್ನಾನ ಪಡೆದೆವೋ, ಯಾವಾಗ ಯೇಸುವೇ ನನ್ನ ಪ್ರಭು, ನನ್ನ ದೇವರು, ನನ್ನ ರಕ್ಷಕರು ಎಂದು ನಾನು ಸ್ವೀಕರಿಸಿದೆನೋ, ಆಗ ನಾನು ಪಾಪದ ಪಾಲಿಗೆ ಸತ್ತೆ. ಅಂದರೆ ನಾನೀಗ ಹೊಸ ಜೀವನವನ್ನು ನಾನು ಪಡೆದಿದ್ದೇನೆ. ನಾನು ಹಳೆಯ ವ್ಯಕ್ತಿ, ನಾನು ಸತ್ತು ಹೋಗಿದ್ದೇನೆ. ನಾನು ಹೊಸ ವ್ಯಕ್ತಿಯಾಗಿ ನಾನು ಮಾರ್ಪಟ್ಟಿದ್ದೇನೆ. ಆದ್ದರಿಂದ ಯಾಕೆಂದರೆ ಅದು ಹೇಗೆ ಆಯಿತು ನೋಡಿ, ಖಂಡಿತವಾಗಿ ಪಾಪದ ಪಾಲಿಗೆ ಸತ್ತಿರುವ ನಾವು ಅದರಲ್ಲೇ ಜೀವಿಸುವುದು ಹೇಗೆ ತಾನೇ ಸಾಧ್ಯ? ಆ ಪಾಪದ ಪಾಲಿಗೆ ನಾವು ಸತ್ತಿದ ಮೇಲೆ ಈಗ ನಾವು ಆ ಹಳೆ ಜೀವನದಲ್ಲಿ ಜೀವಿಸ್ತಾ ಇಲ್ಲ. ಯೇಸುವನ್ನು ನನ್ನ ಪ್ರಭು, ದೇವರು, ರಕ್ಷಕರನ್ನು ಸ್ವೀಕರಿಸಿದಾಗ ನಾನು ಹೊಸ ಜೀವನವನ್ನು ಪಡೆದಾಯಿತು. ಆದರೆ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಅದಕ್ಕೆ ನಾನು ಹೇಳಿದೆ, ವಿಶ್ವಾಸದ ಕಣ್ಣುಗಳಲ್ಲಿ ನಾವು ನೋಡಿದಾಗ, ಅಂದರೆ ವಿಶ್ವಾಸ ಅಂದರೆ ಕಣ್ಣಿಗೆ ಕಾಣದಿರುವುದನ್ನು ನಂಬುವಂಥದ್ದು, ಅದಕ್ಕೆ ಹೇಳ್ತಾರೆ ವಿಶ್ವಾಸ ಅಂತ. ಮತ್ತು ಇಬ್ರಿಯ 11:6 ಹೇಳಿದೆ, ವಿಶ್ವಾಸವಿಲ್ಲದೆ ಯಾರೂ ಕೂಡ ದೇವರನ್ನು ಮೆಚ್ಚಿಸಲು ಸಾಧ್ಯವೇ ಇಲ್ಲ ಎಂದು. ದೇವರಿಗೆ ಮುಖ್ಯವಾದ ವಿಷಯನೇ ಪ್ರೀತಿಯ ಮುಖಾಂತರ ನಮ್ಮಲ್ಲಿ ಕಾರ್ಯರೂಪಕ್ಕೆ ಬಂದಂತಹ ವಿಶ್ವಾಸ. ಅದು ದೇವರಿಗೆ ಮುಖ್ಯ. ಪ್ರೀತಿಯ ಮುಖಾಂತರ ಕಾರ್ಯರೂಪಕ್ಕೆ ಬಂದಂಥ ವಿಶ್ವಾಸ ದೇವರಿಗೆ ನಮ್ಮಲ್ಲಿ ಅತಿ ಮುಖ್ಯವಾದ ವಿಷಯವಾಗಿದೆ. ಅದನ್ನು ನಮ್ಮಲ್ಲಿ ಕಾಣಲು ಅವರು ಇಚ್ಛಿಸ್ತಾರೆ. ಆದ್ದರಿಂದ ಇಲ್ಲಿ ನೋಡಿ, ಕ್ರಿಸ್ತ ಯೇಸುವಿನವರಾಗಲು ದೀಕ್ಷಾಸ್ನಾನ ಹೊಂದಿರುವ ನಾವು ಅವರ ಮರಣದಲ್ಲಿ ಪಾಲುಗಾರರಾಗಲು ದೀಕ್ಷಾಸ್ನಾನ ಪಡೆದೆವು ಎಂಬುದು ನಿಮಗೆ ತಿಳಿಯದೆ. ಅಂದರೆ ನಿಮಗೆ ಅದು ತಿಳಿದಿರಬೇಕು. ದೀಕ್ಷಾಸ್ನಾನ ನಾವು ಮಾಡಿಸಿಕೊಂಡಾಗ ನಾವು ಆವಾಗ ಯೇಸು ಕ್ರಿಸ್ತನವರಾಗಲೆಂದು ನಾವು ದೀಕ್ಷಾಸ್ನಾನ ಪಡೆದೆವು, ಇಲ್ಲದ ಅಗತ್ಯ ಇರಲಿಲ್ಲ. ನನಗೆ ಲೋಕದ ವ್ಯಕ್ತಿಯಾಗಿ ಜೀವಿಸಲು ಮನಸ್ಸಿಲ್ಲ, ನನಗೆ ಸೈತಾನನ ವ್ಯಕ್ತಿಯಾಗಿ ಜೀವಿಸಲು ಮನಸ್ಸಿಲ್ಲ. ನನಗೆ ಯೇಸು ಕ್ರಿಸ್ತನವನ ಆಗಬೇಕು. ನಾನು ಯೇಸು ಕ್ರಿಸ್ತನಿಗೆ ಸೇರಿದವನಾಗಬೇಕು. ನಾನು ಯೇಸು ಕ್ರಿಸ್ತರಂತೆ ನಾನು ಕೂಡ ದೇವರಿಗೆ ಪ್ರಿಯ ಪುತ್ರನಾಗಬೇಕು ಅಥವಾ ಪುತ್ರಿ ಆಗಬೇಕು, ಮಗ ಆಗಬೇಕು ಅಥವಾ ಮಗಳಾಗಬೇಕು ಎಂಬ ಆ ಒಂದು ಇಚ್ಛೆಯಿಂದ ನಾನು ದೀಕ್ಷಾಸ್ನಾನ ಪಡೆದದ್ದಾಗಿದೆ. ಅದನ್ನು ನಾನು ಮತ್ತು ಯೇಸು ಕ್ರಿಸ್ತರು ಒಂದಾಗಿದ್ದೇವೆ. ನಮ್ಮನ್ನು ಒಬ್ಬರಿಂದ ಒಬ್ಬರಿಗೆ ಬೇರ್ಪಡಿಸಲು ಸಾಧ್ಯವಿಲ್ಲ ಎಂಬ ಅರ್ಥದಲ್ಲಿ ನಾವು ದೀಕ್ಷಾಸ್ನಾನ ಅಥವಾ ಬ್ಯಾಪ್ಟಿಸಮ್ ಅಥವಾ ನಮ್ಮನ್ನು ಬ್ಯಾಪ್ಟಿಸೋ ಅಂದರೆ ಮುಳುಗಿಸುವಂಥದ್ದು ಆ ಪದದ ಅರ್ಥ. ಆದ್ದರಿಂದ ಪ್ರಿಯರೇ, ನಾವು ದೀಕ್ಷಾಸ್ನಾನ ಪಡೆದ ಮೇಲೆ ಅಥವಾ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸಿದ ಮೇಲೆ ನಾವು ಅವರಿಗೆ ಸೇರಿದವರಾಗಿದ್ದೇವೆ. ಆದ್ದರಿಂದ ನಮ್ಮ ಮನೋಭಾವನೆ, ನಮ್ಮ ಆಲೋಚನೆ, ನಮ್ಮ ಮಾತು, ನಮ್ಮ ನಡತೆ ಯೇಸು ಕ್ರಿಸ್ತರಿಗೆ ಹೋಲುವಂಥದ್ದಾಗಿರಬೇಕು. ಆದರೆ ಯಾವಾಗ ನಾವು ಎಣಿಸ್ತೇವೆ ನಾನು ಈ ಲೋಕದಲ್ಲೇ ಇದ್ದೇನೆ, ನಾನು ಎಷ್ಟೊಂದು ಪಾಪಿ ಅಲ್ವಾ, ತಪ್ಪು ಮಾಡಿದವರು ಯಾರಿದ್ದಾರೆ, ಪಾಪ ಎಂಬುದು ನಮ್ಮ ಒಂದು ಜೀವನದ ಅವಿಭಾಜ್ಯ ಅಂಗ ಅಲ್ವಾ, ಪಾಪ ಮಾಡದವರು ಯಾರಿದ್ದಾರೆ, ಅಂದರೆ ಈ ರೀತಿಯ ಕೆಟ್ಟ ವಿಚಾರಗಳನ್ನು ನಾನು ಆಲೋಚಿಸಿದಾಗ ನಾನು ತಪ್ಪು ಮಾಡುವುದೇ ಇಲ್ಲ ಅಂತ ನಾನು ಹೇಳುವುದಲ್ಲ, ಆದರೆ ನಾವು ಮಾಡುವ ತಪ್ಪುಗಳು ಇನ್ನೂ ಜಾಸ್ತಿ ಆಗ್ತವೆ. ಯಾಕೆಂದರೆ ಈ ದುರಾಲೋಚನೆ, ಈ ಸೈತಾನನ ಈ ಕೆಟ್ಟ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ತಿರುಗಿದಾಗ ನಾವು ಪಾಪ ಮಾಡುವುದು ಕಡಿಮೆ ಆಗುವುದು ಬಿಟ್ಟು ನಾವು ಇನ್ನೂ ಜಾಸ್ತಿ ಆಗಲು ಪ್ರೇರೇಪಣೆ ಕೊಡ್ತೇವೆ ನಮ್ಮದೇ ಆಲೋಚನೆಯ ಮುಖಾಂತರ. ಆದ್ದರಿಂದ ಇಲ್ಲಿ ಏನು ಹೇಳಿದೆ, ಕ್ರಿಸ್ತ ಯೇಸುವಿನವರಾಗಲು ದೀಕ್ಷಾಸ್ನಾನ ಹೊಂದಿರುವ ನಾವು ಅವರ ಮರಣದಲ್ಲಿ ಪಾಲುಗಾರರಾಗಲು ದೀಕ್ಷಾಸ್ನಾನ ಪಡೆದೆವು ಎಂಬುದು ನಿಮಗೆ ತಿಳಿಯದು. ಅಂದರೆ ಅವರ ಮರಣದಲ್ಲಿ ನಾವು ಪಾಲುಗಾರರಾದೆವು, ಅಂದರೆ ನಾವು ಸತ್ತಾಯಿತು.
ಯಾವಾಗ ಯೇಸುವನ್ನು ಶಿಲುಬೆಗೆ ಜಡಿದರೋ ನಾವು ಕೂಡ ಅವರೊಡನೆ ಶಿಲುಬೆಗೆ ಜಡಿಯಲ್ಪಟ್ಟೆವು. ಯಾಕಂದರೆ ನಾವು ಹೇಗೆ ಆದಿಕಾಂಡದಲ್ಲಿ ನಾವು ಆರಂಭದಲ್ಲಿ ಆದಾಮನ ಒಳಗಿದ್ದೆವು, ಆದಾಮನ ಒಳಗಿದ್ದೆವು. ಆದಾಮ ಅವಿಧೇಯನಾದಾಗ ನಮಗೆ ಕೂಡ ಅವಿಧೇಯತೆಯ ಆ ಗುಣ ನಮ್ಮಲ್ಲಿ ಬಂದಿತು. ಆದಾಮನು ಅವಿಧೇಯನಾಗಿ ಆ ಮರದ ಹಣ್ಣನ್ನು ತಿಂದಾಗ ನಾವು ಕೂಡ ಆ ಮರಣಕ್ಕೆ ಒಳಗಾದೆವು. ಯಾಕೆಂದರೆ ದೇವರೇ ಹೇಳಿದರು, ಈ ಮರದ ಹಣ್ಣನ್ನು ತಿಂದರೆ ನೀವು ಸಾಯುವಿರಿ ಎಂದು. ಹೌದು, ಅದರಿಂದ ಶರೀರದಲ್ಲಿ ಅವನು ಸಾಯದಿದ್ರು, ಆಧ್ಯಾತ್ಮಿಕವಾಗಿ ಆತ್ಮದಲ್ಲಿ ಸತ್ತು ಹೋದ. ನಂತರ ಅದಕ್ಕಾಗಿ ನಾವು ಆತ್ಮದಲ್ಲಿ ಸತ್ತು ಹೋದೆವಂದರೆ ನಾವು ಶಾಶ್ವತವಾಗಿ ನರಕಕ್ಕೆ ಯೋಗ್ಯರಾದ ವ್ಯಕ್ತಿಗಳಾದೆವು. ಆದರೆ ಯೇಸುವನ್ನು ನಾವು ಯಾಕೆ ವಿಶ್ವಾಸಿಸಿದೆವಂದರೆ ಅವರಲ್ಲಿ ವಿಶ್ವಾಸಿಸಿದಾಗ ನಮಗೆ ನಮ್ಮ ಆತ್ಮಕ್ಕೆ ಹೊಸ ಜೀವ ಬಂತು, ನಾವು ಹೊಸದಾಗಿ ಹುಟ್ಟಿದೆವು, ನಾವು ನರಕದಿಂದ ಸ್ವರ್ಗಕ್ಕೆ ಬಂದೆವು. ಸೈತಾನನ ಆ ಕುತಂತ್ರಗಳಿಂದ ನಾವು ಬಿಡುಗಡೆ ಪಡೆದೆವು, ಅವರ ಬಂಧನದಿಂದ ಬಿಡುಗಡೆ ಹೊಂದಿದೆವು. ಅದೇ ರೀತಿ ಬೇರೆಲ್ಲ ಕೆಟ್ಟ ವಿಚಾರಗಳಿಂದ ನಾವು ಮುಕ್ತಿ ಪಡೆದೆವು ಯಾವಾಗ ಯೇಸು ಕ್ರಿಸ್ತರನ್ನು ನಾವು ವಿಶ್ವಾಸಿಸಿದಾಗ. ಆದ್ದರಿಂದ ಯೇಸು ಕ್ರಿಸ್ತರನ್ನು ನಾನು ಯಾವಾಗ ವಿಶ್ವಾಸಿಸಿದೇನೋ ನನ್ನ ಪ್ರಭು ದೇವರು ರಕ್ಷಕರು ಎಂದು, ಆವಾಗ ಆ ಸಮಯದಲ್ಲಿ ದೀಕ್ಷಾ ಸ್ನಾನ ಪಡೆದೆ. ಆವಾಗ ನಾನು ಕೂಡ ಯೇಸುವಿನೊಡನೆ ಶಿಲುಬೆಗೆ ನನ್ನನ್ನು ಜಡಿಯಲಾಯಿತು. ಹೀಗಿರಲಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಅವರ ಮರಣದಲ್ಲಿ ಪಾಲುಗಾರರಾದ ನಮಗೆ ಅವರೊಡನೆ ಸಮಾಧಿಯೂ ಆಯಿತು. ನೋಡಿ, ಯಾವಾಗಾದ್ರೂ ನಾವು ಆಲೋಚನೆ ಮಾಡಿದ್ದೇವ? ನಮ್ಮನ್ನು ಸಮಾಧಿ ಕೂಡ ಮಾಡಿ ಆಗಿದೆ. ನಮಗೆ ಕೇಳುವಾಗ ನಗಲಿಕ್ಕೆ ಬರ್ಬೋದು, ಅಥವಾ ಇದು ಒಂದು ವಿಷಯ ಏನಂತ ತೆಗೆದು ನೋಡಿ. ಬೈಬಲ್, ರೋಮನರಿಗೆ ಬರೆದ ಪತ್ರ 6ನೇ ಅಧ್ಯಾಯ 1-4 ಬೈಬಲ್ ತೆರೆದು ನೋಡಿ. ನಮ್ಮ ಮನೇಲಿ ಇದೆ ಅಲ್ಲ, ಇಡೀ ಪ್ರಪಂಚದಲ್ಲಿ ಇರುವ ಬೈಬಲ್ ಒಂದೇ. ಅದಕ್ಕೆ ನಾನು ಹೇಳಿದೆ, ಈ ಎಲ್ಲ ವಿಷಯ ವಿಶ್ವಾಸ ಇದ್ದವರಿಗೆ ಮಾತ್ರ ನಂಬಲಿಕ್ಕೆ ಆಗ್ತದೆ. ವಿಶ್ವಾಸ ಇರುವವನು ಕಣ್ಣಿಗೆ ಕಾಣುವುದನ್ನು ನಂಬುವುದಿಲ್ಲ, ಬದಲಿಗೆ ಬೈಬಲ್ನಲ್ಲಿ ಬರೆದದ್ದನ್ನು ಕಾಣದೇ ಇದ್ದರೂ ಕೂಡ ಅದು ಸತ್ಯ ಎಂದು ಸ್ವೀಕರಿಸುತ್ತಾನೆ. ಅದು ನಿಜವಾಗಿಯೂ ಸತ್ಯವಾದುದು ಎಂದು ಸ್ವೀಕರಿಸುತ್ತಾನೆ. ವಿಶ್ವಾಸ ಇದ್ದವನು, ಅವನಿಗೆ ಕಣ್ಣಿಗೆ ಕಾಣುವ ವಿಷಯಗಳು ಮುಖ್ಯವಲ್ಲ. ಬೈಬಲ್ನಲ್ಲಿ ಬರೆದ ಯಾವುದೇ ವಿಷಯ ಕಣ್ಣಿಗೆ ಕಾಣುವುದಿಲ್ಲ, ಆದರೆ ನೀನು ನಂಬಿದ ಮೇಲೆ ಅದು ನಿನಗೆ ನಿಜ ಎಂದು ಅರಿವಾಗುತ್ತದೆ. ಹಾಗೂ ನಿನ್ನ ವಿಶ್ವಾಸದ ಕಣ್ಣುಗಳಿಂದ ಆ ವಿಷಯಗಳು ನಿನ್ನಲ್ಲಿ ನಡೆದಿರುವುದನ್ನು ನೀನು ನೋಡ್ತಿ. ಅದರಿಂದ ನಮಗೆ ಸಮಾಧಿಯೂ ಆಯಿತು. ಆದುದರಿಂದ ತಂದೆಯ ಮಹಿಮಾಶಕ್ತಿಯಿಂದ ಕ್ರಿಸ್ತ ಯೇಸು ಮರಣದಿಂದ ಪುನರುತ್ಥಾನ ಹೊಂದಿದಂತೆ ನಾವು ಸಹ ಹೊಸ ಜೀವವನ್ನು ಹೊಂದಿ ಬಾಳುತ್ತೇವೆ. ಅಂದರೆ ಆ ಯೇಸುವನ್ನು ಶಿಲುಬೆಗೆ ಜಡಿಯಲಾಯಿತು, ಮರಣ ಹೊಂದಿದರು, ಸಮಾಧಿ ಆಯಿತು. ಅವರನ್ನು ತಂದೆ ದೇವರು ಏನು ಮಾಡಿದರು? ಮರಣದಿಂದ ದೇವರು ತಮ್ಮ ಮಹಿಮಾ ಶಕ್ತಿಯಿಂದ ಅವರನ್ನು ಕ್ರಿಸ್ತ ಯೇಸು ಮರಣದಿಂದ ಪುನರುತ್ಥಾನ ಹೊಂದಿದಂತೆ ನಾವು ಸಹ ಹೊಸ ಜೀವವನ್ನು ಹೊಂದಿ ಬಾಳ್ತೇವೆ. ಯಾವ ರೀತಿ ಯೇಸು ಮರಣದಿಂದ ದೇವರ ಮಹಿಮಾ ಶಕ್ತಿಯಿಂದ ಎದ್ದು ಬಂದರು, ಅದೇ ರೀತಿ ನಾವು ಕೂಡ ಯೇಸುವಿನೊಡನೆ ಎದ್ದು ಬಂದು ಈಗ ಹೊಸ ಜೀವವನ್ನು ಹೊಂದಿ ಬಾಳುತ್ತೇವೆ. ಇದು ಮುಖ್ಯವಾದ ವಿಷಯ, ಹೊಸ ಜೀವ. ನಾವು ಕೆಲವೊಮ್ಮೆ ಎಣಿಸ್ಬೋದು ಇದು ನಮಗೆ ಇನ್ನೂ ಸಿಗಬೇಕಂತ. ಯಾರು ಯೇಸುವನ್ನು ತನ್ನ ಪ್ರಭು ದೇವರು ರಕ್ಷಕನೆಂದು ಸ್ವೀಕರಿಸಿದಾರೋ ಅವರಿಗೆ ಆ ಹೊಸ ಜೀವ ದೊರಕೆ ಆಗಿದೆ. ಯಾರು ಆ ದೀಕ್ಷಾಸ್ನಾನ ಪಡೆದರೋ, ಯೇಸುವಿನಲ್ಲಿ ಒಂದಾದರೋ, ಅವರಿಗೆ ಆ ಹೊಸ ಜೀವ ದೊರಕೆ ಆಗಿದೆ. ಇದು ಪ್ರಮುಖವಾದ ವಿಷಯ. ಆದ್ದರಿಂದ ಪ್ರಿಯರೇ, ನಾವು ನಮ್ಮ ಆಲೋಚನೆಯನ್ನು ದೇವರ ವಾಕ್ಯಕ್ಕೆ ಅನುಗುಣವಾಗಿ ಬದಲಾಯಿಸುವುದು. ನಾವು ತಪಸ್ಸು ಕಾಲದಲ್ಲಿದ್ದೇವೆ. ಯೇಸುಸ್ವಾಮಿ ಹೇಳ್ತಾರೆ, ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖರಾಗಿರಿ. ಅಂದರೆ ಮನಸ್ಸನ್ನು ಬದಲಾಯಿಸಿರಿ ವಾಕ್ಯಕ್ಕೆ ಅನುಗುಣವಾಗಿ. ನಾವು ಯಾಕೆ ನಮ್ಮ ಪಾಪ ನಮಗೆ ಬಿಟ್ಟು ಹೋಗ್ತಾ ಇಲ್ಲ ಅಂದರೆ ನಾವು ದೇವರಲ್ಲಿ ನಾವು ಯಾರಾಗಿದ್ದೇವೆ ಅಂತ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ನಾನು ಹೇಳಿದೆ ಆರಂಭದಲ್ಲಿ, ನಾವು ಪಾಪಿಗಳು, ಪಾಪ ಮಾಡದವನು ಯಾರಿದ್ದಾರೆ? ಪಾಪ ಮನುಷ್ಯನು ಮಾಡಿದ್ರೆ ಮತ್ತೆ ಯಾರು ಮಾಡೋದು ಅಂತ ನಾವು ಹೇಳ್ತೇವೆ. ಯಾಕೆಂದ್ರೆ ಇದು ವಾಕ್ಯದ ಅರಿವಿಲ್ಲ. ನಾವು ಪಾಪಿಗಳಲ್ಲ, ಈಗ ನಾವು ದೇವರ ನೀತಿವಂತ ಮಕ್ಕಳಾಗಿದ್ದೇವೆ ಯೇಸು ಕ್ರಿಸ್ತರಲ್ಲಿ. ಬೈಬಲ್ನಲ್ಲಿ ಬರೆದಿದೆ, ನಾವು ದೇವರ ನೀತಿವಂತ ಮಕ್ಕಳಾಗಿದ್ದೇವೆ. ಆ ದೇವರ ನೀತಿವಂತಿಕೆಯನ್ನು ನಾವು ಪಡೆದವರಾಗಿದ್ದೇವೆ. ಹೇಗೆ? ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುವುದರ ಮುಖಾಂತರ. ಯಾಕೆಂದರೆ ಯೇಸು ಕ್ರಿಸ್ತರು ತಂದೆಗೆ ಅವಿಧೇಯರಾಗಲಿಲ್ಲ, ವಿಧೇಯರಾದರು. ಅದರ ಫಲವಾಗಿ ಅವರು ತಂದೆಯ ಪ್ರಿಯ ಪುತ್ರನಾಗಿ ಪ್ರತಿಯೊಂದು ವಿಷಯದಲ್ಲೂ ತಂದೆಗೆ ವಿಧೇಯರಾಗಿ ಅವರನ್ನು ವಿಶ್ವಾಸಿಸುವ ಪ್ರತಿಯೊಬ್ಬರಿಗೂ ಅವರ ವಿಧೇಯತೆಯ ಫಲ ಲಭಿಸಿದೆ. ಯೇಸು ಕ್ರಿಸ್ತರ ವಿಧೇಯತೆಯ ಫಲ
ಅವಿಧೇಯರಾದ ನಮಗೆ ಲಭಿಸಿದೆ. ಆದ್ದರಿಂದ ನಮ್ಮ ಜೀವ ಕೂಡ, ಹೊಸ ಜೀವ ಕೂಡ ನಮಗೆ ಲಭಿಸಿದೆ. ಅದರಿಂದ ನಾವು ಜೀವನದಲ್ಲಿ ಬೆಳೆಯುತ್ತಾ ಬರುವಾಗ ನಾವು ಈ ಸತ್ಯದ ವಿಷಯಗಳನ್ನು ಅರಿತುಕೊಂಡು ನಾವು ನಮ್ಮ ಹಳೆ ಜೀವನಕ್ಕೆ ಬಾಯ್ ಅಂತ ಹೇಳಿ ಹೊಸ ಜೀವನದ ಕಡೆಗೆ ನಮ್ಮ ಹೆಜ್ಜೆಗಳನ್ನು ಇಡಬೇಕು. ಅಂದರೆ ಇದು ಒಂದು ದಿನದ ಕೆಲಸವಲ್ಲ ಪ್ರಿಯರೇ, ಇದು ಜೀವನ ಪರ್ಯಂತ ನಮ್ಮ ಜೀವನದಲ್ಲಿ ನಡೆಯಬೇಕಾದ ವಿಷಯ. ಅದಕ್ಕೆ ನಮ್ಮ ಮನಸ್ಸು ಬದಲಾಯಿಸಬೇಕಾದ್ರೆ ದೇವರ ವಾಕ್ಯ ನಮ್ಮ ಮುಂದೆ ಇರಬೇಕು. ನಾವು ಲೋಕದ ಟಿ ವಿನಲ್ಲಿ ಬರುವ ವಿಷಯಗಳನ್ನು ಓದಿ, ಪಠ್ಯಪುಸ್ತಕದಲ್ಲಿ ಅಂದರೆ ಲೋಕದ ಪುಸ್ತಕಗಳನ್ನು ಓದಿ, ಜನರಾಡುವ ಮಾತುಗಳನ್ನು ಕೇಳಿ, ನಮ್ಮ ನೆಂಟರಿಷ್ಟರು ನಮ್ಮ ಫ್ರೆಂಡ್ಸ್ಗಳು ಹೇಳಿದ ಮಾತುಗಳನ್ನು ಕೇಳಿ ಜೀವನ ಅಂದರೆ ಇದೇ ಅಂತ ಎಣಿಸಿದರೆ, ಅಥವಾ ವೈದ್ಯರು ಹೇಳಿದ ಮಾತುಗಳನ್ನು ಕೇಳಿ ಜೀವನ ಅಂದರೆ ಇದೆ ಅಂತ ಕೇಳಿದರೆ ನಾವು ಹೊಸ ಜೀವನವನ್ನು ಹೊಂದಿ ಬಾಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನಾವು ಇನ್ನೂ ಕೂಡ ಹಳೆಯ ಆಲೋಚನೆಯನ್ನೇ ನಮ್ಮ ಆಲೋಚನೆಯನ್ನಾಗಿ ಮಾಡಿಟ್ಟಿದ್ದೇವೆ, ಅದರಲ್ಲೇ ನಾವು ಮಗ್ನರಾಗಿದ್ದೇವೆ. ಆವಾಗ ನಾವು ಹೊಸ ಜೀವವನ್ನು ಹೊಂದಿ ಬಾಳಲು ಆಗುವುದಿಲ್ಲ. ಯಾಕಂದರೆ ಕೊರಿಂಥಿಯರಿಗೆ ಬರೆದ 2ನೇ ಪತ್ರ 5ನೇ ಅಧ್ಯಾಯ 17ನೇ ವಾಕ್ಯದಿಂದ ನೀವು ಓದಿದೆ ನೋಡ್ತೇವೆ, ಯಾರಾದರೂ ಯೇಸು ಕ್ರಿಸ್ತರಲ್ಲಿ ಒಂದಾದರೆ ಆತನೊಬ್ಬ ನೂತನ ಸೃಷ್ಟಿ ಆಗುತ್ತಾನೆ, ಹಳೆಯದೆಲ್ಲ ಅಳಿದು ಹೋಯಿತು, ಹೊಸದಿದು ಜನ್ಮ ತಳೆದಿದೆ. ಅಂದರೆ ಎಲ್ಲ ನೂತನ ಸೃಷ್ಟಿಯವ. ಅದಕ್ಕೆ ಯೇಸು ಕ್ರಿಸ್ತರಲ್ಲಿ ಒಂದಾಗುವುದಂದರೆ ಕೇವಲ ದೀಕ್ಷಾಸ್ನಾನ ಪಡೆದು ಮಲಗಿರುವುದಲ್ಲ, ಅಥವಾ ನನ್ನ ಕೆಲಸ ಮುಗೀತು ಅಂತ ಅಲ್ಲ, ಅಥವಾ ಜೀವನ ಅಂದರೆ ಇದೇ ಅಂತ ನಂಬುವುದಲ್ಲ. ಪ್ರಿಯರೇ, ಯೇಸು ಕ್ರಿಸ್ತರಲ್ಲಿ ಒಂದಾಗುವುದಂದರೆ ನಮ್ಮ ಆಲೋಚನೆಗಳನ್ನು ಆ ಯೇಸು ಕ್ರಿಸ್ತರ ಬಗ್ಗೆ ಅರಿತುಕೊಂಡು ನಮ್ಮ ಆಲೋಚನೆಗಳನ್ನು ನಾವು ಬದಲಾಯಿಸುವುದು, ದೇವರ ವಾಕ್ಯವನ್ನು ಓದಿ ಧ್ಯಾನಿಸಿ ಅದನ್ನು ಅರ್ಥ ಮಾಡಿಕೊಂಡು ನನ್ನ ಆಲೋಚನೆಗಳನ್ನು ಆ ವಾಕ್ಯದ ಪ್ರಕಾರ ಬದಲಾಯಿಸುವುದು. ಆವಾಗ ಈ ಕೆಟ್ಟತನ ಎಂಬುದು ನಾನು ಬಿಡಬೇಕಾಗಿಲ್ಲ, ಆ ದುರಾತ್ಮನಿಂದ ನಾನು ಹೆದರಿ ಓಡಬೇಕಾಗಿಲ್ಲ, ಅವನೇ ನನ್ನನ್ನು ಬಿಟ್ಟು ಓಡ್ತಾನೆ. ಕೆಟ್ಟತನ ಯಾವುದೇ ಒಂದು ಸಣ್ಣ ಪುಟ್ಟ ಕೆಟ್ಟ ವಿಷಯ ಇರ್ಬೋದು, ದುರಭ್ಯಾಸ ಇರ್ಬೋದು, ಲೋಕದ ವಿಚಾರದಲ್ಲಿ ನಾನು ಮಗ್ನರಾಗಿರ್ಬೋದು, ಯಾವುದೇ ರೀತಿಯ ಪಾಪಕ್ಕೆ ಸಂಬಂಧಪಟ್ಟ ವಿಷಯ ನಾನು ಬಿಟ್ಟು ಹೋಗಬೇಕಿಲ್ಲ. ನಾನು ಯಾರು ದೇವರಲ್ಲಿ, ಯೇಸುವಿನಲ್ಲಿ ನಾನು ಯಾರಾಗಿದ್ದೇನೆ ಎಂಬುದನ್ನು ನಾನು ಅರಿತಾಗ ಆ ಎಲ್ಲ ಕೆಟ್ಟತನ ನನ್ನಿಂದ ಬಿಟ್ಟು ಹೋಗ್ತದೆ. ನಾನು ಬಿಡಬೇಕಾಗಿಲ್ಲ, ಅದು ನನ್ನಿಂದ ಬಿಟ್ಟು ಹೋಗ್ತದೆ. ಇದು ಶಾಶ್ವತ. ಯಾವಾಗ ನಾನು ಬಿಡಲು ಪ್ರಯತ್ನಿಸುತ್ತೇನೋ ಅದು ಕೆಲವು ದಿನ ಮಾತ್ರ ಇರ್ಬೋದು. ಇದು ತಪಸ್ಸು ಕಾಲದಲ್ಲಿ ಉಪವಾಸ ಮತ್ತು ದುರಭ್ಯಾಸವನ್ನು ಬಿಟ್ಟ ಹಾಗೆ. ಪಾಸ್ಕ ಹಬ್ಬ ಬಂದ ದಿನದಿಂದ ನಾವು ಅದನ್ನು ಪುನಃ ಆರಂಭಿಸುತ್ತೇವೆ. ಕೆಟ್ಟದೆಂದು ಬಿಟ್ಟಿದ್ದೆವು, ಈಗ ಅದನ್ನೇ ಮಾಡ್ತಾ ಇದ್ದೇವೆ. ಎಂಥ ಒಂದು ಮೂರ್ಖತನ ನಮ್ಮದು, ಎಂಥ ಒಂದು ಮೂರ್ಖತನ. ಆದ್ದರಿಂದ ಇಂಥ ಮೂರ್ಖರಾಗಿ ನಾವು ಜೀವಿಸಲು ಕಾರಣ ಏನಂದರೆ ದೇವರ ವಾಕ್ಯದ ಅರಿವು ನಮಗಿಲ್ಲ, ದೇವರ ವಾಕ್ಯದ ಅರಿವಿಲ್ಲ. ಪ್ರತಿ ಸಲ ತಪಸ್ಸು ಕಾಲ ಬರ್ತದೆ, ಪಾಸ್ಕ ಹಬ್ಬ ಬರ್ತದೆ, ಪ್ರತಿ ವರ್ಷ ಜನವರಿಯಿಂದ ಡಿಸೆಂಬರ್ ತನಕ ತಿಂಗಳುಗಳು ಬರ್ತವೆ ಹೋಗ್ತವೆ, ವಾರ ಸೋಮವಾರದಿಂದ ಭಾನುವಾರ ತನಕ ಹೀಗೆ ತಿಂಗಳು, ದಿನ, ವಾರ, ತಿಂಗಳು, ವರ್ಷ ಹೋಗ್ತಾ ಇದೆ. ನಮ್ಮ ಜೀವನ ಅದೇ ರೀತಿ ನಡೀತಾ ಉಂಟು. ಪ್ರಿಯರೇ, ಅದಲ್ಲ. ನಾವು ಇವತ್ತು ಯೇಸು ಕ್ರಿಸ್ತರನ್ನು ಧರಿಸಿದ ವ್ಯಕ್ತಿಗಳಾಗಿ ಜೀವಿಸಬೇಕು. ಪ್ರತಿಯೊಬ್ಬರ ಕೈಯಲ್ಲಿ, ಸಣ್ಣ ಮಕ್ಕಳು ದೊಡ್ಡವರು ಎಲ್ಲರಲ್ಲಿ ಧರ್ಮಶಾಸ್ತ್ರದ ಪುಸ್ತಕ ಅಥವಾ ಬೈಬಲ್ ಅದು ಆ ಕೈಯಲ್ಲಿ ಇರಬೇಕು ಮಾತ್ರ ಅಲ್ಲ, ಅದು ನಮ್ಮ ಹತ್ತಿರ ಇರಬೇಕು, ನಮ್ಮ ಹೃದಯದಲ್ಲಿ ಇರಬೇಕು, ನಮ್ಮ ತುಟಿಗಳಲ್ಲಿ, ನಮ್ಮ ನಾಲಿಗೆಯಲ್ಲಿ, ನಮ್ಮ ಬಾಯಲ್ಲಿ ದೇವರ ವಾಕ್ಯ ಇರಬೇಕು. ಇದನ್ನು ನಾವು ಬೋಧಿಸುವವರಾಗಬೇಕು ಜಗತ್ತಿಗೆ. ಜಗತ್ತು ಸಾವಿರಾರು ಸುಳ್ಳು ವಿಷಯಗಳನ್ನು ಬೋಧಿಸ್ತಾ ಇದೆ, ಜನರಿಗೆ ಮೋಸ ಮಾಡ್ತಾ ಇದೆ. ಯಾವುದೋ ಸುಳ್ಳು ವಿಚಾರಗಳನ್ನು ಹೇಳಿ ಜನರನ್ನು ಬಲೆಗೆ ಹಾಕ್ತಾ ಇದೆ. ಪ್ರಿಯರೇ, ನಾವು ಸುಮ್ಮನಿದ್ರೆ ಆಗದು. ಕ್ರಿಶ್ಚಿಯನ್ರಾಗಿ ಕೂಡ ನಾವು ಭಾನುವಾರ ಚರ್ಚಿಗೆ ಹೋಗ್ತೇನೆ, ಮತ್ತೇನೋ ಉಪವಾಸ ಮಾಡ್ತೇನೆ, ಸ್ವಲ್ಪ ತಪಸ್ಸು ಕಾಲ ಬಂದಾಗ ಸ್ವಲ್ಪ ಸಂತರಂತೆ ಜೀವಿಸ್ತೇನೆ, ಇದು ಸಾಲದು ಪ್ರಿಯರೇ. ಪ್ರತಿ ದಿನ ಪ್ರತಿ ಕ್ಷಣ ನಾನು ಯೇಸುವಿನಲ್ಲಿ ಯಾರಾಗಿದ್ದೇನೆ ಎಂಬುದನ್ನು ಅರಿತುಕೊಂಡು ಆ ವಿಷಯವನ್ನು ನನ್ನದಾಗಿಸಿಕೊಂಡು ನಾನು ಜಗತ್ತಿಗೆ ಇವತ್ತು ಸತ್ಯದ ವಿಚಾರಗಳನ್ನು ಸಾರಬೇಕಾಗಿದೆ. ಯಾಕೆಂದರೆ ಯೋವನನ ಶುಭ ಸಂದೇಶ 8ನೇ ಅಧ್ಯಾಯ 31-32 ವಾಕ್ಯದಲ್ಲಿ ಯೇಸು ಕೊನೆಗೆ ಹೇಳ್ತಾರೆ, ಸತ್ಯವು ನಿಮಗೆ ಬಿಡುಗಡೆ ಕೊಡುವುದು. ಪ್ರಪಂಚದಲ್ಲಿ ಯಾರು ಕೂಡ ಬಂಧನದಲ್ಲಿ ಇದ್ದಾನೆ, ಆದರೆ ಕಾರಣ ಸತ್ಯದ ಅರಿವಿಲ್ಲದೆ. ಸತ್ಯವು ನಿಮಗೆ ಸ್ವಾತಂತ್ರ್ಯ ಕೊಡುವುದು, ಸತ್ಯವು ನಿಮಗೆ ಬಿಡುಗಡೆ ಕೊಡುವುದು. ಟ್ರೂತ್ ವಿಲ್ ಸೆಟ್ ಯು ಫ್ರೀ ಅಂತ. ಸತ್ಯದ ಅರಿವಿಲ್ಲದೆ ಜನರು ಬಂಧನಕ್ಕೆ ಒಳಗಾಗಿ ನಾವು ಸ್ವತಂತ್ರ ವ್ಯಕ್ತಿಗಳಾಗಿ ಜೀವಿಸ್ತೇವೆ ಅಂತ ಸುಳ್ಳು, ಆ ಒಂದು ಸುಳ್ಳನ್ನು ಸತ್ಯ ಎಂದು ಪರಿಗಣಿಸಿ ಜೀವಿಸ್ತಾ ಇದ್ದಾರೆ.
ಅವರು ಸೈತಾನನ ಬಲೆಯಲ್ಲಿದ್ದಾರೆ, ಆದರೆ ನಾವು ಸ್ವತಂತ್ರರಾಗಿದ್ದೇವೆ ಅಂತ ಅವರು ಎನಿಸ್ತಾರೆ. ಸ್ವತಂತ್ರರಾಗಿ ಇಲ್ಲ. ಸತ್ಯದ ಅರಿವಿಲ್ಲದೆ ಯಾರು ಕೂಡ ಸ್ವತಂತ್ರನಾಗಿ ಜೀವಿಸಲು, ಸೈತಾನನ ಬಲೆಯಿಂದ ಬಿಡುಗಡೆಯ ಜೀವನವನ್ನು ಜೀವಿಸಲು ಸಾಧ್ಯವಿಲ್ಲ. ಆದ್ದರಿಂದ ಪ್ರಿಯರೇ, ದೇವರಿಗೆ ನಾವು ಸ್ತೋತ್ರ ಹೇಳೋಣ. ಈ ಪವಿತ್ರ ಗ್ರಂಥ ನಮ್ಮ ಕೈಯಲ್ಲಿದೆ. ಅದನ್ನು ಹಗಲಿರುಳೆನ್ನದೆ ಅದನ್ನು ಧ್ಯಾನಿಸುವಂಥ ಜೋಶುವ 1:8 ನಾವು ನೋಡ್ತೇವೆ. ಆ ಜೋಶುವನಿಗೆ ದೇವರು ಹೇಳ್ತಾರೆ, ಧರ್ಮಶಾಸ್ತ್ರದ ಈ ಪುಸ್ತಕ ಸದಾ ನಿನ್ನ ತುಟಿಯಲ್ಲಿ ಇರಲಿ, ಹಗಲಿರುಳೆನ್ನದೆ ಅದನ್ನು ಧ್ಯಾನಿಸು. ಯಾಕೆ? ಅದರಲ್ಲಿ ಬರೆದ ವಿಷಯಗಳನ್ನು ನೀನು ಕೈಗೊಂಡು ನಡೆಯಲು ಹಗಲಿರುಳೆನ್ನದೆ ಅದನ್ನು ಧ್ಯಾನಿಸು. ಆಗ ನೀನು ನಿನ್ನ ಎಲ್ಲ ಕೆಲಸಗಳಲ್ಲಿ ಸಫಲತೆಯನ್ನು ಕಾಣುವೆ, ಯಶಸ್ವಿಯನ್ನು ಕಾಣುವೆ ಅಂತ. ಆದ್ದರಿಂದ ಪ್ರಿಯರೇ, ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಅವರ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ನಮಗೆ ಅವರು ಎಲ್ಲವನ್ನು ಅನುಗ್ರಹಿಸಿದ್ದಾರೆ. ಕೃಪೆಯನ್ನು, ಶಾಂತಿಯನ್ನು, ಕ್ಷಮೆಯನ್ನು ದಯಪಾಲಿಸಿದ್ದಾರೆ. ಆದರೆ ಅದರ ಫಲವನ್ನು ನಾವು ಅನುಭವಿಸುವವರಾಗಬೇಕು. ಅವರ ಕರುಣೆಯನ್ನು, ಕ್ಷಮೆಯನ್ನು ನಾವು ದುರುಪಯೋಗಪಡಿಸಿಕೊಳ್ಳಬಾರದು. ಅದನ್ನು ಸದುಪಯೋಗಪಡಿಸಿಕೊಂಡು ನಮ್ಮ ಜೀವನವನ್ನು ಅರ್ಥಭರಿತವಾಗಿ ಮಾಡಿಕೊಂಡು ಪರರ ಜೀವನವನ್ನು ಕೂಡ ಅರ್ಥಭರಿತವಾಗಿರಿಸಲು ಬೇಕಾದ ಎಲ್ಲ ರೀತಿಯ ಸೇವೆಯನ್ನು ನಾವು ಪ್ರತ್ಯೇಕವಾಗಿ ದೇವರ ವಾಕ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಡುವುದರ ಮುಖಾಂತರ ಆ ಒಂದು ದೇವರ ಸೇವಾ ಕಾರ್ಯದಲ್ಲಿ ನಾವು ಮಗ್ನರಾಗೋಣ. ದೇವರ ಅಂದರೆ ಯೇಸು ಕ್ರಿಸ್ತರ ಪರಿಚಯ ಇಲ್ಲದವರಿಗೆ ನಾವು ದೇವರ ವಾಕ್ಯದ ಸತ್ಯದ ವಿಷಯಗಳನ್ನು ತಿಳಿಸಿ ಅವರಿಗೆ ಆ ಯೇಸುವಿನ ಪರಿಚಯವನ್ನು ಕೊಟ್ಟು ಯೇಸು ಕ್ರಿಸ್ತರು ಕೊಟ್ಟಿದ್ದ ಆ ವಿಮೋಚನೆ, ಆ ಬಿಡುಗಡೆ ಅದನ್ನು ಎಲ್ಲರೂ ಪಡೆಯುವಂತೆ ಆಗಲು ನಾವು ನಮ್ಮ ಪ್ರಯತ್ನವನ್ನು ಪ್ರತಿ ದಿನವೂ ಪ್ರತಿ ಕ್ಷಣವೂ ಮಾಡೋಣ. ಆಮೇನ್.